ನಮಸ್ಕಾರ. ನನ್ನ ಹೆಸರು ಅಭಿಷೇಕ್, ಸೀನಿಯರ್ ಎಂಬ್ರಿಯಾಲಜಿಸ್ಟ್, ವರ್ಧನ್ ಫರ್ಟಿಲಿಟಿ. ಇವತ್ತು ನಾನು ಎಂಬ್ರಿಯಾಲಜಿಸ್ಟ್ ರೋಲ್ ಏನು, ಹೇಗೆ ನಾವು ಭ್ರೂಣನ ರೆಡಿ ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಭ್ರೂಣ ರೆಡಿ ಆಗಬೇಕು ಅಂದರೆ ಫಸ್ಟು ಆ್ಯಂಡ್ರಾಲಜಿ, ಎಂಬ್ರಿಯಾಲಜಿ 2 ಡಿಪಾರ್ಟ್ಮೆಂಟ್ ಇರುತ್ತೆ ನಮ್ಮಲ್ಲಿ. ಫಸ್ಟು ಸೆಮೆನ್ ಅನಾಲಿಸಿಸ್ ಮಾಡಿಬಿಟ್ಟು ಸೆಮೆನ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರೆ, ಹೇಗೆ ಈಗ ಸಡನ್ಲಿ IVF ಮಾಡಬೇಕಾ, ಇಲ್ಲ ನ್ಯಾಚುರಲ್ ಟ್ರೈ ಮಾಡಬೇಕಾ, ಇಲ್ಲ IUI ಮಾಡಬೇಕಾ ಅಂತ ಹೇಳಿ ನಾವು ಕೆಟಗರೈಸ್ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಸೆಮೆನ್ ಅನಾಲಿಸಿಸ್ಸು, ಮೇಲ್ ಪಾರ್ಟಿಂದ ಸೆಮೆನ್ ಅನಾಲಿಸಿಸ್ಸು, ಅವ್ರ ಬ್ಲಡ್ ಟೆಸ್ಟು ಎಲ್ಲನೂ ಚೆಕ್ ಮಾಡಿಬಿಟ್ಟು ಎಲ್ಲ ನಾರ್ಮಲ್ ಇದೆ ಅಂದರೆ ಮಿನಿಮಮ್ 20 ml/ml ಇರಬೇಕು ಸೆಮೆನ್ ಪ್ಯಾರಾಮೀಟರಲ್ಲಿ. ಸೊ ಅಷ್ಟಿತ್ತು ಅಂತ ಅಂದರೆ ನ್ಯಾಚುರಲಾಗಿ ಟ್ರೈ ಮಾಡ್ಬೋದು. ಇನ್ನೊಂದು ಫೀಮೇಲ್ ಪಾರ್ಟಲ್ಲಿ ಓವರಿಲಿ ಎಗ್ ಡೆವಲಪ್, ಫಾಲಿಕಲ್ಸ್ ಚೆನ್ನಾಗಿ ಬರ್ತಾ ಇದೆಯಾ, ರೆಪ್ಚರ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಹಾರ್ಮೋನ್ ಲೆವೆಲ್ AMH, LH, PRL ಇದೆಲ್ಲ ನಾವು ಚೆಕ್ ಮಾಡಿಬಿಟ್ಟು ಫೀಮೇಲ್ ಪ್ಯಾರಾಮೀಟರಲ್ಲಿ ಎಗ್ ಕ್ವಾಲಿಟಿಗೆಲ್ಲ ನಾವು ಚೆಕ್ ಮಾಡ್ಕೊಂಡು ಅವ್ರಿಗೆ ಎಲ್ಲ ಗರ್ಭಕೋಶ ಎಲ್ಲ ಚೆನ್ನಾಗಿದೆ, ಟ್ಯೂಬ್ ಬ್ಲಾಕೇಜ್ ಏನಿಲ್ಲ ಅಂದಾಗ ಮಾತ್ರ ನಾವು ನ್ಯಾಚುರಲ್ ಟ್ರೈ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೇವೆ. ಅಕಸ್ಮಾತ್ 1 year 2 years ಮದುವೆ ಆಗಿ 2 years ಆಗಿದ್ದು ಇನ್ನೂ ಕನ್ಸೀವ್ ಆಗಿಲ್ಲ ಅಂತ ಅಂದಾಗ ನಾವು ಇನ್ನೊಂದು ಸ್ವಲ್ಪ ಪುಷಪ್ ಮಾಡ್ತೇವೆ. ಏನಂತಂದರೆ, ಈಗ ಸೆಮೆನ್ ಪ್ಯಾರಾಮೀಟರಲ್ಲಿ ನಾವು ಸೆಲ್ ಡೆಬ್ರಿಸ್ ನೋಡ್ಬೋದು, ಡೆಡ್ ಸ್ಪಂಪ್ಸ್ ನೋಡ್ಬೋದು, ಸ್ಲಗ್ಗಿಶ್ ಸ್ಪಂಪ್ಸ್ ನೋಡ್ಬೋದು, ಮೊಟೈಲ್ ಸ್ಪಂಪ್ಸ್ ನೋಡ್ಬೋದು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, IUIಗೆ ಅವ್ರಿಗೆ ರೆಡಿ ಮಾಡ್ಕೊಂಡು ಒಂದು ಎಗ್ಗನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ಅದು ರೆಪ್ಚರ್ ಆಗೋ ಟೈಮಲ್ಲಿ ಸೆಮೆನ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲನೂ ಸಾರ್ಟ್ ಔಟ್ ಮಾಡಿ ಮೊಟೈಲ್ ಸ್ಪಂಪ್ಸ್ ಮಾತ್ರ ನಾವು ತೊಗೊಂಡು ಅವರಿಗೆ ಇನ್ಸಿಮಿನೇಟ್ ಮಾಡ್ತೀವಿ. ಸೇಮ್ ನ್ಯಾಚುರಲ್ ಪ್ರೋಸೆಸ್ಸಾಗಿ ಹೇಗೆ ಎಗ್ ರೆಪ್ಚರ್ ಆಗಿ ಫರ್ಟಿಲೈಸೇಷನ್ ಆಗುತ್ತೆ, ಅದೇ ಥರ ಈ IUIಯಲ್ಲಿ ಫರ್ಟಿಲೈಸೇಷನ್ ಆಗಿ ಆಗೋ ಚಾನ್ಸ್ ಇರುತ್ತೆ. ವರ್ಲ್ಡ್ ವೈಡು ನಾವು 10-15% ನಾವು ನೋಡ್ಬೋದು ಅಷ್ಟೇ ಪಾಸಿಟಿವ್ ರೇಟ್ IUIಯಲ್ಲಿ. ಸೊ ಇಫ್ ಇನ್ ಕೇಸ್ 2-3 ಸೈಕಲ್ IUI ಫೇಲ್ಯೂರ್ ಆಯಿತು ಅಂತ ಅಂದರೆ ಅವಾಗ ಮಾತ್ರ ನಾವು IVFಗೆ ಪ್ರಿಫರ್ ಮಾಡ್ತೀವಿ. ಇಲ್ಲಿ IVFಲ್ಲಿ ಎಂಬ್ರಿಯಾಲಜಿಸ್ಟ್ ರೋಲ್ ಏನಂತ ಅಂದರೆ, ಮೇಯ್ನಾಗಿ ಎಂಬ್ರಿಯೋನ ಹೇಗೆ ನಾವು ರೆಡಿ ಮಾಡ್ಕೊಳ್ತೀವಿ ಅನ್ನೋದು, ಹೇಗೆ ನಾವು ಗ್ರೋತ್ ಮಾಡ್ಕೊತೀವಿ, ಅದಕ್ಕೆ ಬೇಕಾಗಿರೋ ಸೂಟಬಲ್ ಎನ್ವೈರನ್ಮೆಂಟ್ ಹೇಗೆ ನಾವು ಮೈಂಟೈನ್ ಮಾಡ್ತೀವಿ, ಈಗ ಟೆಂಪ್ರೇಚರ್ ಆಗಿರ್ಬೋದು, ಇಮ್ಯುನಿಟಿ ಆಗಿರ್ಬೋದು, ಏರ್ ಇದಾಗಿರ್ಬೋದು, ಕಲ್ಚರ್ ಸಿಸ್ಟಮ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ನಾವು ಹ್ಯಾಂಡ್ಲಿಂಗ್ ಮಾಡೋ ರೀತಿ ಆಗಿರ್ಬೋದು, ಇದೆಲ್ಲ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಎಂಬ್ರಿಯಾಲಜಿಸ್ಟ್ದು. ಇಲ್ಲಿ ತಾಯಿ ಗರ್ಭಕೋಶದಲ್ಲಿ ಹೇಗೆ ಎನ್ವೈರನ್ಮೆಂಟಲ್ಲಿ ಇರುತ್ತೆ, ಅದೇ ಥರ ನಾವು ನಮ್ಮ ಲ್ಯಾಬಲ್ಲಿ, ಎಂಬ್ರಿಯಾಲಜಿ ಲ್ಯಾಬಲ್ಲಿ ಅದೇ ಥರ ನಾವು ಮೈಂಟೈನ್ ಮಾಡಿರ್ತೀವಿ ಕಲ್ಚರ್ ಸಿಸ್ಟಮ್ನ. ಏನೂ ಕಂಟ್ಯಾಮಿನೇಷನ್ ಆಗದಂಗೆ ನೋಡ್ಕೊಂಡು, ಆಮೇಲೆ ಎಗ್ ರಿಟ್ರೀವ್ ಆದಮೇಲೆ ಪೇಷಂಟ್ದು ಅದನ್ನು ಹೇಗೆ ನಾವು ಕಾಪಾಡ್ಕೊಂಡು ಅದನ್ನ ಮೆಚುರೇಷನ್ ಮಾಡ್ಕೊಂಡು ಈ ಕ್ವಾಲಿಟಿ ಯಾವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ನೋಡ್ಕೊಂಡು ICSI ಅಂತೇಳಿ ಮಾಡ್ತೀವಿ. ಸೆಮೆನ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅಂದರೆ IVF ಮಾಡ್ತೀವಿ. ಸೆಮೆನ್ ಕ್ವಾಲಿಟಿ ಲೆಸ್ ದ್ಯಾನ್ 20 million ಇತ್ತು ಅಂತ ಅಂದರೆ ನಾವು ICSI ಅಂತೇಳಿ ಮಾಡ್ತೀವಿ. IVF ಅಂದರೆ ಈಗ ನ್ಯಾಚುರಲ್ಗೆ ಹೇಗೆ ಫರ್ಟಿಲೈಸೇಷನ್ ಆಗುತ್ತೆ ಅದೇ ಥರ ಲ್ಯಾಬ್ ಕಂಡೀಷನಲ್ಲಿ ನಾವು ಫರ್ಟಿಲೈಸೇಷನ್ ಮಾಡ್ತೀವಿ. ಎಗ್ಗನ್ನ ಅವರಿಂದ ತೆಗೆದುಬಿಟ್ಟು ಲ್ಯಾಬ್ ಕಂಡೀಷನಲ್ಲಿ ಅದು ಸ್ಪಮ್ ಬಿಟ್ಬಿಟ್ಟು ಫರ್ಟಿಲೈಸೇಷನ್ ಮಾಡ್ತೀವಿ. ಇದು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ICSIಲಿ ನಾವು ಏನು ಮಾಡ್ತೀವಿ ಅಂದರೆ, ಎಗ್ಗನ್ನ ಆಚೆ ತೆಗೆದುಬಿಟ್ಟು ಅದರಲ್ಲಿ ಮತ್ತೆ ಕೆಟಗರೈಸ್ ಮಾಡ್ತೀವಿ. ಮೆಚ್ಯೂರ್ ಎಗ್ ಯಾವುದಿದೆ, ಕ್ವಾಲಿಟಿ ಎಗ್ ಯಾವುದಿದೆ, ಇಮ್ಮೆಚ್ಯೂರ್ ಎಗ್ ಯಾವುದಿದೆ ಎಲ್ಲ ಕೆಟಗರೈಸ್ ಮಾಡ್ಕೊಂಡು ಮೆಚ್ಯೂರ್ ಎಗ್ ಮಾತ್ರ ನಾವು ತೊಗೊಂಡು ಇಲ್ಲಿ ಸ್ಪಮ್ನ ಆ್ಯಕ್ಟಿವೇಟ್ ಮಾಡ್ಕೊಂಡು ಇಮ್ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ಸ್ಪಮ್ ಕ್ವಾಲಿಟಿ ನೋಡ್ಕೊಂಡು ಹೆಡ್ಡು, ಮಿಡ್ ಪೀಸು, ಟೈಲ್ ಈ ಒಂದು ಸ್ಪಮ್ ಎಲ್ಲನೂ ನೋಡ್ಕೊಂಡು ನಾವು ಅದನ್ನು ಇಮ್ಮೊಬಿಲೈಸ್ ಮಾಡ್ಕೊಂಡು ಇಂಜೆಕ್ಟ್ ಮಾಡ್ತೀವಿ. ಅಂಡಾಣು ಎಗ್ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ICSI ಅಂತ ಹೇಳಿ ನಾವು ಪ್ರೊಸೀಜರ್ ಮಾಡ್ತೀವಿ. ಸೊ ICSIಲಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪಮ್ ಇಂಜೆಕ್ಷನ್ ಅಂತ ಹೇಳಿ ನಾವು ಕರಿತೇವೆ, ICSI ಅಂತ ಹೇಳಿದ್ರೆ. ಸೊ ಇದೇ ಥರ IMSI ಅಂತ ಇನ್ನೊಂದು ಪ್ರೊಸೀಜರ್ ಇದೆ. ಇಲ್ಲಿ IMSIಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಮಾರ್ಫಾಲಜಿಕಲಿ ಸ್ಪಮ್ ಸೆಲೆಕ್ಟ್ ಮಾಡ್ಕೊಂಡು ಇಂಜೆಕ್ಟ್ ಮಾಡ್ತೀವಿ. ಸೇಮ್ ICSI ಥರನೇ, ಬಟ್ ನಾವು ಮಾರ್ಫಾಲಜಿಕಲಿ ಸ್ಪಮ್ನ ಸೆಲೆಕ್ಟ್ ಮಾಡ್ಕೊತೀವಿ. 60x ಅಂತ ಹೇಳ್ತೀವಿ. 60x ಮ್ಯಾಗ್ನಿಫಿಕೇಷನಲ್ಲಿ ನಾವು ಸ್ಪಮ್ ಆಕ್ರೋಸೋಮ್ ಆಗಿರ್ಬೋದು, ಎಗ್ ಆಕ್ಯುಲೇಷನ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಬೋದು. ಆ ಒಂದು ಮ್ಯಾಗ್ನಿಫಿಕೇಷನಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಸ್ಪಮ್ದು. ಏನೇ ಡಿಫೆಕ್ಟ್ ಇದ್ದರೂ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ರೀತಿ ಕ್ಲೀನಾಗೆ ನಮಗೆ ಸ್ಪಮ್ ಸಿಗುತ್ತೆ. ಸೊ ಅದೇ ನಾನು ಹೇಳಿದಾಗೆ
ಹೆಡ್ಡು, ಮಿಡ್ ಪೀಸು, ಟೈಲ್ ಇಷ್ಟು ನಾವು ನೋಡ್ಕೊಂಡು ಇಂಜೆಕ್ಟ್ ಮಾಡ್ತೀವಿ. ಈಗ ಅದಾದಮೇಲೆ 1 ರಿಂದ 3ನೇ ದಿನದ ತನಕ ನಾವು ಲ್ಯಾಬ್ ಕಂಡೀಷನಲ್ಲಿ ಅದಕ್ಕೆ ಬೇಕಾಗಿರೋ ಒಂದು ಸೂಟಬಲ್ ಎನ್ವಿರಾನ್ಮೆಂಟಲ್ ಇರೋವಂಥ ಇಂಕ್ಯುಬೇಟರ್ ಅಂತ ಹೇಳ್ತೀವಿ ನಾವು ಅದನ್ನು. ಟೆಂಪ್ರೇಚರ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಬೇಕಾಗಿರೋ ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ಅದೆಲ್ಲ ಏನು ಬೇಕು ನಾವು ಅದೇ ಥರ ಕೃತಕ ಸೃಷ್ಟಿ ಮಾಡ್ಕೊಂಡು ಅದರಲ್ಲಿ ನಾವು ಬೆಳೆಸ್ತೀವಿ. ಅದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ಆಗಿರ್ಬೋದು, 3 ದಿನದ ತನಕ ಅದಕ್ಕೆ ಏನೇನು ಸಪ್ಲಿಮೆಂಟ್ಸ್ ಬೇಕು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಆಗಿರ್ಬೋದು, ಮೈಕ್ರೋಮಾಲಿಕ್ಯೂಲ್ಸ್ ಆಗಿರ್ಬೋದು, ಅದೆಲ್ಲ ನಾವು ಪ್ರಿಪೇರ್ ಮಾಡ್ಕೊಂಡು ಒಳಗಡೆ 3 ದಿನದ ತನಕ ಬೆಳೆಸಿ ಅದಾದಮೇಲೆ ಅವರಿಗೆ ಗರ್ಭಕೋಶಕ್ಕೆ ನಾವು ನೋಡ್ಕೊಂಡು ಹಾಕ್ತೇವೆ.